ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯದ ಅಸಮಾಧಾನವೇ ಕಾಂಗ್ರೆಸ್ನ ಪಾಲಿಗೆ ಸಮಸ್ಯೆಗೆ ಕಾರಣ ಆಗಿದೆ. ಕಾಂಗ್ರೆಸ್ನ ತಲೆನೋವಿಗೆ ಕಾರಣ ಆಗಿದೆ. ಈ ರೀತಿ ಅಸಮಾಧಾನ ಬುಗಿದೇಳೋದಕ್ಕೆ ಕಾರಣ ಯಾರಾದರೂ ಅನ್ನೋದು ಸದ್ಯ ಕಾಂಗ್ರೆಸ್ನಲ್ಲಿ ಚರ್ಚೆಯಾಗ್ತಾ ಇರುವಂತ ವಿಚಾರ. ಅದರಲ್ಲೂ ಸಚಿವ ಜಮೀರ್ ಅಹ್ಮದ್ ಖಾನ್ ವಿರುದ್ಧ ಕಾಂಗ್ರೆಸ್ ನಾಯಕರ ಅಸಮಾಧಾನ ಈಗ ಪ್ರಕಟವಾಗ್ತಾ ಇರೋದು. ಸಚಿವ ಜಮೀರ್ ವಿರುದ್ಧ ಹೈಕಮಾಂಡ್ಗೆ ಮೌಖಿಕ ವರದಿಯನ್ನು ಕೊಡಲಾಗಿದೆ. ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಮತ್ತು ಹೈಕಮಾಂಡ್ಗೆ ಮಾಹಿತಿಯನ್ನು ರವಾನಿಸಲಾಗಿದೆ. ದಾವಣಗೆರೆ ದಕ್ಷಿಣದಲ್ಲಿ ಈ ಸ್ಥಿತಿ ಬರೋದಕ್ಕೆ ಜಮೀರೇ ಕಾರಣ ಆದರು. ಜಮೀರ್ ಅವರ ನಡೆಯೇ ಈ ಎಲ್ಲ ಸಮಸ್ಯೆಯ ಮೂಲ. ಮುಸ್ಲಿಂ ನಾಯಕರು ಕಾಂಗ್ರೆಸ್ನ ವಿರುದ್ಧ ಸಿಟ್ಟಿಗೇಳೋದಕ್ಕೆ, ಮುಸ್ಲಿಂ ಸಮುದಾಯ ಅಸಮಾಧಾನಗೊಳ್ಳೋದಕ್ಕೆ ಜಮೀರ್ ಅವರು ತೆಗೆದುಕೊಂಡಂತ ಸ್ಟೆಪ್ ಕಾರಣ ಆಯಿತು. ಅಲ್ಪಸಂಖ್ಯಾತರ ನಾಯಕ ಅಂತ ಅನಿಸಿಕೊಳ್ಳೋದಕ್ಕೆ ಹೋಗಿ ಜಮೀರ್ ಎಡವಟ್ಟು ಮಾಡಿದ್ದಾರೆ ಅಂತ ಕಾಂಗ್ರೆಸ್ನ ಬೇರೆ ಬೇರೆ ನಾಯಕರು ಅಸಮಾಧಾನ ವ್ಯಕ್ತಪಡಿಸಿರೋದು ಜಮೀರ್ ವಿರುದ್ಧ. ಶಾಮನೂರು ಶಿವಶಂಕರಪ್ಪ ಅವರ ನಿಧನ ಆದ ನಂತರ ದಕ್ಷಿಣದಲ್ಲಿ ಒಂದು ಪ್ರಶ್ನೆ ಎದ್ದಿತ್ತು, ಟಿಕೆಟ್ ಯಾರಿಗೆ ಸಿಗತ್ತೆ ಅಂತ. ಆಗ ಮುಸ್ಲಿಂ ಸಮುದಾಯ ನಮಗೆ ಟಿಕೆಟ್ ಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟಾಗ ಆ ಧ್ವನಿ ಏನು ಅಷ್ಟು ಗಟ್ಟಿಯಾಗಿರಲಿಲ್ಲ. ಆ ಧ್ವನಿ ಗಟ್ಟಿಯಾಗೋದಕ್ಕೆ ಕಾರಣ ಆಗಿದ್ದು ಜಮೀರ್ ಅಹ್ಮದ್ ಖಾನ್. ಅಲ್ಲಿ ಮೀಟಿಂಗ್ಗಳನ್ನು ಮಾಡಿ, ಸಮುದಾಯದ ಪ್ರಮುಖರ ಮೀಟಿಂಗ್ಗಳನ್ನು ಮಾಡಿ, ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಸಿಗಬೇಕು ಅನ್ನುವಂಥ ಧ್ವನಿ ಜೋರಾಗೋದಕ್ಕೆ ಕಾರಣ ಆಗಿದ್ದು, ಧ್ವನಿ ಗಟ್ಟಿಯಾಗೋದಕ್ಕೆ ಕಾರಣ ಆಗಿದ್ದು ಜಮೀರ್ ಅವರೇ ಅನ್ನುವಂಥ ಅಸಮಾಧಾನ. ಮತ್ತು ಈ ಅಸಮಾಧಾನವನ್ನು ಬಗೆಹರಿಸೋದಕ್ಕೆ ಜಮೀರ್ ಅಹ್ಮದ್ ಖಾನ್ ಅವರ ಕೈಯಲ್ಲಿ ಸಾಧ್ಯ ಇತ್ತು. ಆದರೂ ಅವರು ಆ ಅಸಮಾಧಾನವನ್ನು ಬಗೆಹರಿಸುವಂಥ ಪ್ರಯತ್ನವನ್ನು ಮಾಡಲೇ ಇಲ್ಲ ಅಂತ ಜಮೀರ್ ವಿರುದ್ಧ ಮುಸ್ಲಿಂ ನಾಯಕರೇ, ಕಾಂಗ್ರೆಸ್ನ ಮುಸ್ಲಿಂ ನಾಯಕರೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಾದಿಕ್ ಪೈಲ್ವಾನ್ ಬಂಡಾಯದ ಹಿಂದೆಯೂ ಕೂಡ ಜಮೀರ್ ಇದ್ದಾರೆ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೇಳಿದಾಗ ನಿಮಗೆ ಟಿಕೆಟ್ ಸಿಗೋದು ಪಕ್ಕ ಅಂತ ಜಮೀರ್ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಸ್ಥಳೀಯ ಅಲ್ಪಸಂಖ್ಯಾತ ನಾಯಕರಿಗೆ ಜಮೀರ್ ಮಾತು ಕೊಟ್ಟಿದ್ರು, ನೀವು ಕೇಳಿ, ಉಳಿದಿದ್ದು ಹೈಕಮಾಂಡ್ಗೆ ಬಿಟ್ಟಿದ್ದು, ಟಿಕೆಟ್ ಸಿಕ್ಕೇ ಸಿಗತ್ತೆ, ನಾನು ಪ್ರಯತ್ನ ಮಾಡ್ತೀನಿ. ಆದರೆ ಹೈಕಮಾಂಡ್ ಸಮರ್ಥ ಅವರಿಗೆ ಟಿಕೆಟ್ ಕೊಡ್ತು. ಟಿಕೆಟ್ ಸಿಗದ ಕಾರಣಕ್ಕಾಗಿ ಬಂಡಾಯ ಎದ್ರು ಸಾದಿಕ್ ಪೈಲ್ವಾನ್ ಸೇರಿ ಅನೇಕರು. ಇದರ ಹಿಂದೆ ಜಮೀರ್ ಅವರ ಕೈವಾಡ ಇದೆ ಅಂತ ಈಗ ಕಾಂಗ್ರೆಸ್ನ ನಾಯಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಮೀರ್ ಅವರ ಕಾರಣಕ್ಕಾಗಿಯೇ ಈ ಬಂಡಾಯ ಸೃಷ್ಟಿಯಾಯಿತು. ಜಮೀರ್ ಅವರಿಗೆ ಆ ಬಂಡಾಯವನ್ನ ಶಮನಗೊಳಿಸುವಂತ ಅವಕಾಶ ಇತ್ತು, ಅದನ್ನು ಮಾಡಲಿಲ್ಲ ಅವರು. ಅವರಿಗೂ ಕೂಡ ಇಲ್ಲಿ ಅಸಮಾಧಾನ ಸೃಷ್ಟಿಯಾಗಬೇಕಾದಂತ ಅಗತ್ಯ ಇತ್ತು ಅನ್ನೋ ರೀತಿಯಲ್ಲಿ ವರ್ತಿಸಿದ್ರು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಈಗ ಧ್ವನಿ ಕೇಳ್ತಾ ಇತ್ತು ದಾವಣಗೆರೆಯಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕು ಅಂತ. ಆ ಧ್ವನಿ ಗಟ್ಟಿಯಾಗೋದಕ್ಕೆ ಕಾರಣ ಆಗಿದ್ದು ಜಮೀರ್ ಅವರೇನಾ? ರಕ್ಷಿತ್, ಈಗ ಜಮೀರ್ ವಿರುದ್ಧ ಅಲ್ಪಸಂಖ್ಯಾತ ಸಮುದಾಯದ ಶಾಸಕರುಗಳೇ ಹೈಕಮಾಂಡ್ಗೆ ಮೌಖಿಕವಾಗಿ ದೂರನ್ನು ಕೂಡ ಹೇಳಿದ್ದಾರೆ. ಮತ್ತು ಇಡೀ ಘಟನೆ ದಾವಣಗೆರೆಯಲ್ಲಿ ಆದಂತಹ ಮುಸ್ಲಿಂ ಸಮುದಾಯದ ಬೆಳವಣಿಗೆಗಳಿರ್ಬೋದು, ಬಂಡಾಯ ಇರ್ಬೋದು, ಅದನ್ನು ಶಮನ ಮಾಡುವಂಥ ಪ್ರಯತ್ನಗಳಿರ್ಬೋದು, ಈ ಎಲ್ಲ ಬೆಳವಣಿಗೆಗಳ ಹಿಂದೆ ಯಾರಿದ್ರು ಅನ್ನುವಂಥದ್ದನ್ನು ನಿಖರವಾಗಿ ಹೈಕಮಾಂಡ್ ನಾಯಕರಿಗೆ ತಿಳಿಸಿದ್ದಾರೆ. ಸುರ್ಜೇವಾಲಾ ಇರ್ಬೋದು, ವೇಣುಗೋಪಾಲ್ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಕೂಡ ದಾವಣಗೆರೆಯ ಬೆಳವಣಿಗೆಯ ಬಗ್ಗೆ, ಜಮೀರ್ ಅಹ್ಮದ್ ಅವರ ಅದರ ಪಾತ್ರ ಮತ್ತು ಅದರ ಇಂಪ್ಯಾಕ್ಟ್ಗಳ ಬಗ್ಗೆಯೂ ಕೂಡ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ಸಾದಿಕ್ ಪೈಲ್ವಾನ್ಗೆ ನಾಮಿನೇಷನ್ ಹಾಕುವಂತೆ ಸೂಚನೆ ಕೊಟ್ಟಿದ್ದೆ ಜಮೀರ್ ಅನ್ನುವಂಥ ವರದಿಯನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಒಪ್ಪಿಸಿದ್ದಾರೆ. ಜೊತೆಗೆ ಈ ಬಂಡಾಯವನ್ನು ಶಮನ ಮಾಡುವಂತಹ ಸಾಮರ್ಥ್ಯ, ಶಕ್ತಿ ಎಲ್ಲ ಇದ್ದಂಥ ಜಮೀರ್ ಅಹ್ಮದ್ ಬಂಡಾಯ ಶಮನಕ್ಕಾಗಿ ಕಿಂಚಿತ್ತೂ ಪ್ರಯತ್ನವನ್ನು ಮಾಡಲಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಅದೇ ಕಾರಣಕ್ಕಾಗಿ ಏನೋ ನಿನ್ನೆ ಸಲೀಂ ಅಹಮದ್ ನಿನ್ನೆ ಪಾರ್ಟಿ ರೌಂಡ್ಸ್ನಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ನಾವು ಕರೆ ಮಾಡಿದ್ರು, ಅವರ ಫೋನ್ ಸ್ವಿಚ್ ಆಫ್ ಬರ್ತಾ ಇತ್ತು, ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರು. ಅಂದರೆ ಜಮೀರ್ ಅಹ್ಮದ್ ಅವರ ಬಂಡಾಯ ಶಮನಕ್ಕೆ ಅವರ ಅಸಹಕಾರ ಎಷ್ಟರ ಮಟ್ಟಿಗೆ ಇತ್ತು ಅನ್ನುವಂಥದ್ದನ್ನು ಕೂಡ ಹೈಕಮಾಂಡ್ ನಾಯಕರ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇಲ್ಲಿಯ ತನಕ ಜಮೀರ್ ಅಹ್ಮದ್ ದಾವಣಗೆರೆ ಕ್ಷೇತ್ರಕ್ಕೆ ಹೋಗಿಲ್ಲ, ಹೋಗಬೇಕು, ನೀವು ಬಂಡಾಯ ಶಮನ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಹೇಳಿದರು. ಆದರೆ ಜಮೀರ್ ಸುತಾರಾಮ್ ಒಪ್ಪಲಿಲ್ಲ. ಇಡೀ ಬಂಡಾಯದ ಹಿಂದೆ ಮತ್ತು ಇಡೀ ಮುಸ್ಲಿಂ ಸಮುದಾಯದ ಅಸಮಾಧಾನದ ಹಿಂದೆ ಜಮೀರ್ ಅಹ್ಮದ್ ಅವರ ಪಾತ್ರ ಇತ್ತು ಅನ್ನೋದು ಬಹಳ ಸ್ಪಷ್ಟ.
ಸೊ ಅದನ್ನು ಹೈಕಮಾಂಡ್ ನಾಯಕರ ಗಮನಕ್ಕೂ ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಒಂದು ವೇಳೆ ಫಲಿತಾಂಶದಲ್ಲಿ ಏನಾದರೂ ವ್ಯತ್ಯಾಸಗಳಾದರೆ ನಿಶ್ಚಿತವಾಗೂ ಜಮೀರ್ ಅಹ್ಮದ್ ಅವರಿಗೆ ಆ ಹೊಣೆಯನ್ನು ಹೊರಿಸೋದಂತೂ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈಗಿನ ಬೆಳವಣಿಗೆಯನ್ನು ನೋಡಿದರೆ. ಯಾಕಂದರೆ ಸಾದಿಕ್ ಪೈಲ್ವಾನ್ ನಾಮಿನೇಷನ್ ವಾಪಸ್ ತೆಗಿಸುವಂತಹ ಸಾಮರ್ಥ್ಯ ಜಮೀರ್ ಅವರಿಗೆ ಇತ್ತು. ಆ ಪ್ರಯತ್ನವನ್ನು ಮಾಡಲಿಲ್ಲ. ಈಗ ಕಣದಿಂದ ನಿವೃತ್ತಿಯಾಗಿದ್ದಾರೆ. ನಾಳೆ 1,000 2,000 ಅವರ ಹೆಸರಿನ ಮೇಲೆ ಯಾರಾದರೂ ಓಟ್ ಹಾಕಿದ್ರು ಕೂಡ ಉಪಚುನಾವಣೆಗಳಲ್ಲಿ ಈ ಸಣ್ಣ ಸಣ್ಣ ಮತಗಳು ಕೂಡ ದೊಡ್ಡ ಇಂಪ್ಯಾಕ್ಟನ್ನು ಮಾಡ್ತವೆ. ಹಾಗಾಗಿ ಒಂದು ವೇಳೆ ಆ ರೀತಿಯಾದ ಏನಾದರೂ ಬೆಳವಣಿಗೆಗಳಾದರೆ ಕಷ್ಟ. ಜೊತೆಗೆ ಇನ್ನು ಅಲ್ಲಿ ಇರ್ತಕ್ಕಂಥ ಕೆಲ ಅಲ್ಪಸಂಖ್ಯಾತ ಸಮುದಾಯದ ನಾಮಿನೇಷನ್ ಹಾಕಿರ್ತಕ್ಕಂಥವ್ರು ಜೋರಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಅವರಿಗೆ ಕೋಡಿಹಳ್ಳಿ ಚಂದ್ರಶೇಖರ್ ಇರ್ಬೋದು, CM ಇಬ್ರಾಹಿಂ ಇರ್ಬೋದು, ಅವರು ಕೂಡ ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಅವರೆಲ್ಲರನ್ನು ಸಮಾಧಾನ ಮಾಡುವಂಥ ಸಾಮರ್ಥ್ಯ ಇದ್ದಂಥ ಜಮೀರ್ ಚುನಾವಣೆ ಪೂರ್ವದಲ್ಲಿ ದಾವಣಗೆರೆಗೆ ಎಷ್ಟು ವಿಸಿಟ್ ಮಾಡ್ತಾ ಇದ್ರು, ಬಂಡಾಯ ಆದಮೇಲೆ ಇಲ್ಲಿಯ ತನಕ ಜಮೀರ್ ಅಹ್ಮದ್ ದಾವಣಗೆರೆ ಕಡೆ ತಲೆ ಹಾಕಿಲ್ಲ. ಇದೆಲ್ಲದರ ಕಾರಣವನ್ನು ನೋಡಿದಾಗ ಜಮೀರ್ ಅಹ್ಮದ್ ತಮ್ಮ ಸಮುದಾಯದ ಲೀಡರ್ ಆಗಿ ಬೆಳೆಯೋದಕ್ಕೆ ಹೊರಟಿದ್ರು. ಅವರು ಟಿಕೆಟ್ ಕೊಡಿಸಿದ್ರೆ ಒಂದು ದೊಡ್ಡ ಮಟ್ಟಕ್ಕೆ ಅವರ ಹೆಸರು ಕೂಡ ಮೇಲಕ್ಕೆ ಹೋಗ್ತಾ ಇತ್ತು. ಅದು ಆಗದೇ ಇರುವ ಕಾರಣಕ್ಕಾಗಿ ಅವರಿಗೆ ದೊಡ್ಡ ಮಟ್ಟದ ಅಸಮಾಧಾನ ಇದೆ. ಜಮೀರ್ ಅಹ್ಮದ್ ಖಾನ್ ಅವರಿಗೂ ಒಂದು ಡಿಫೆನ್ಸ್ ಇದೆ. ಕೆಲಸ ಮಾಡಬೇಕಾದಂತ ಜವಾಬ್ದಾರಿ ಕೂಡ ಅವ್ರಿಗೆ ಇತ್ತು. ಅವರಿಗೂ ಜಮೀರ್ ಅಹ್ಮದ್ ಖಾನ್ ಅವರಿಗೂ ಒಂದು ಡಿಫೆನ್ಸ್ ಇದೆ. ಯಾಕಂತಂದ್ರೆ SS ಮಲ್ಲಿಕಾರ್ಜುನ್ ತಮ್ಮ ಆಪ್ತರ ಬಳಿ ಹೇಳಿಕೊಂಡಿದ್ರು, ಬರೋದಕ್ಕಿಂತ ಬರದೇ ಇದ್ರೆ ಒಳ್ಳೆಯದು ಅಂತ. ಸೊ ಈ ರೀತಿ ಮಾತನಾಡಿದಾಗ ಯಾವೊಬ್ಬ ನಾಯಕನಾದ್ರೂ ದಾವಣಗೆರೆ ಯಾಕೆ ಬರ್ತಾರೆ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಸೊ ಇದು ಡಿಫೆನ್ಸ್ ಆಗಿ ತೆಗೆದುಕೊಳ್ಬೋದಲ್ಲ ಜಮೀರ್ ಮುಂದಕ್ಕೆ? ಅಲ್ಲ, ಖಂಡಿತವಾಗಿಯೂ ಜಮೀರ್ ಅಹ್ಮದ್ ಅವರಿಗೆ ಡಿಫೆನ್ಸ್ ತೆಗೆದುಕೊಳ್ಳೋದಕ್ಕೆ ಹಲವು ಅವಕಾಶಗಳಿದೆ. ಅವ್ರು ಬರದೇ ಇದ್ರು ಒಳ್ಳೇದು ಅನ್ನುವಂಥ ಮಾತನ್ನು ಹೇಳಿದ್ರು. ಈ ಹಿಂದೆ ಚುನಾವಣಾ ಅಂದರೆ ಟಿಕೆಟ್ ಘೋಷಣೆ ಆಗುವ ಮುನ್ನೆ ನನ್ನ ಕ್ಷೇತ್ರಕ್ಕೆ ಅವನ್ಯಾರು ಬಂದು ಮಾತನಾಡಲಿಕ್ಕೆ ಅಂತೇಳಿ ಜಮೀರ್ ಅಹ್ಮದ್ ಅವರ ವಿರುದ್ಧ ಏಕವಚನವಾಗಿ SS ಮಲ್ಲಿಕಾರ್ಜುನ್ ಟೀಕೆ ಮಾಡಿದ್ದನ್ನು ನೋಡಿದ್ದೀವಿ. ಸೊ SS ಮಲ್ಲಿಕಾರ್ಜುನ್ ಅವರ ಟೀಕೆ ಒಂದೇ ಜಮೀರ್ ಅಹ್ಮದ್ ಅವರಿಗೆ ಡಿಫೆನ್ಸ್ಗೆ ಇರೋ ಕಾರಣ. ಅದನ್ನು ಹೊರತುಪಡಿಸಿದ್ರೆ ನಾನು ಹೋಗಲ್ಲ, ಪ್ರಚಾರ ಮಾಡಲ್ಲ ನನಗೆ ಅನ್ನೋವಂಥದ್ದನ್ನು ಕನ್ವೆ ಮಾಡಿದಿದ್ರೆ ಆಗ್ತಾ ಇತ್ತು. ಆದರೆ ನಾಮಿನೇಷನನ್ನು ಫೈಲ್ ಮಾಡಿದ್ರು, ಬಂಡಾಯ ಶಮನಕ್ಕೆ ಪ್ರಯತ್ನವನ್ನು ಮಾಡದೇ ಇರತಕ್ಕಂಥದ್ದು. ಯಾಕೆಂದರೆ ಹೆಲಿಕಾಪ್ಟರ್ನಲ್ಲಿ ಹೋಗಿ ಅವ್ರಿಗೆ ಸಮಾಧಾನ ಮಾಡಿ ಅಂತೇಳಿ ಜಮೀರ್ ಅಹ್ಮದ್ ಅವರಿಗೆ CM ಖುದ್ದು ಕರೆದು ಸೂಚನೆ ಕೊಟ್ಟಾಗ ಅಲ್ಲಿಗೆ ಹೋಗಿದ್ದು ರಿಜ್ವಾನ್ ಅಹ್ಮದ್ ಮತ್ತು ಸಲೀಂ ಅಹ್ಮದ್. ಜಮೀರ್ ಅಹ್ಮದ್ ಅವರು ಇಲ್ಲ ನೀವು ಹೋಗಿರಿ ನಾನು ಬರ್ತೀನಿ ಅಂತ ಹೇಳಿ ಕಳಿಸಿದವರು ಆ ಕಡೆ ತಲೆಯೂ ಹಾಕಲಿಲ್ಲ, ಇಲ್ಲಿಯ ತನಕ ಹೋಗಲಿಲ್ಲ. ಜಮೀರ್ ಅವರಿಗೆ ಒಂದು ಡಿಫೆನ್ಸ್ ಇರ್ಬೋದು ಮಲ್ಲಿಕಾರ್ಜುನ್ ಅವರು ಮಾತನಾಡಿದ್ದ ರೀತಿಯ ಬಗ್ಗೆ. ಆದರೆ ಮಲ್ಲಿಕಾರ್ಜುನ್ ಅಲ್ಲಿರ್ತಕ್ಕಂಥ ಮುಸ್ಲಿಂ ಸಮುದಾಯಗಳ ಜೊತೆಗೆ ಮಾತನಾಡಿ, ಸಾದಿಕ್ ಪೈಲ್ವಾನ್ ಇರ್ಬೋದು, ಬೇರೆ ಬೇರೆ ಮುಖಂಡರುಗಳ ಜೊತೆ ಮಾತನಾಡ್ತಾರೆ. ಆದರೆ ಜಮೀರ್ ಅಹ್ಮದ್ ನನ್ನ ಕ್ಷೇತ್ರದಲ್ಲಿ ಬಂದು ಅವರು ರಾಜಕೀಯ ಮಾಡೋದು ಸರಿಯಲ್ಲ. ಅಂದರೆ ಜಮೀರ್ ಅಹ್ಮದ್ ಅವರ ವಿರುದ್ಧ ಅವರು ಮಾತನಾಡಲಿಕ್ಕೂ ಕೂಡ ನನ್ನ ಕ್ಷೇತ್ರ ಅಥವಾ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಬಂದು ನನ್ನ ತಂದೆಯ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯವನ್ನು ನನ್ನ ವಿರುದ್ಧ ಎತ್ತುಕಟ್ಟುವಂಥ ಪ್ರಯತ್ನವನ್ನು ಮಾಡಿದರು. ಟಿಕೆಟ್ ಕೊಡಿಸ್ತೀನಿ ಅನ್ನುವಂಥ ಭರವಸೆಗಳನ್ನು ನೀಡಿದರು. ಆ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಯಾವುದೋ ಮಾತುಕತೆಗಳನ್ನು ಮಾಡಲಿಲ್ಲ. ನೇರವಾಗಿ ಬಂದವರು ಸಮುದಾಯಗಳ ಜೊತೆಗೆ ಸಭೆ ಮಾಡಿದರು, ಅಲ್ಲಿ ಅವರಿಗೆ ಟಿಕೆಟ್ ಕೊಡುವಂಥ ಭರವಸೆ ಕೊಟ್ಟರು. ಈ ಥರದ ಪ್ರಯತ್ನಗಳನ್ನು ಮಾಡಿದ್ದಕ್ಕೂ ಕೂಡ ಮಲ್ಲಿಕಾರ್ಜುನ್ ಮಾತನಾಡಿದ್ದಕ್ಕೆ ಕಾರಣ ಈ ಬೆಳವಣಿಗೆಗಳು ಕೂಡ ಇದೆ. ಹಾಗಾಗಿ ಜಮೀರ್ ಅಹ್ಮದ್ ಅವರಿಗೆ ಒಂದೇ ಡಿಫೆನ್ಸ್ ಇರೋದು ಮಲ್ಲಿಕಾರ್ಜುನ್ ಮಾತನಾಡಿದಂಥ ರೀತಿಯ ಬಗ್ಗೆ ಬೇಸರ ಇದೆ ಅಂತ. ಆದರೆ ಈ ಬಂಡಾಯದ ಬೆಳವಣಿಗೆ ಇರ್ಬೋದು, ಅವ್ರನ್ನ ಸಮಾಧಾನ ಮಾಡ್ಲಿಕ್ಕೆ ಹೋಗದೇ ಇರೋದು ಇರ್ಬೋದು, ಪ್ರಚಾರಕ್ಕೂ ಕೂಡ ಹೋಗದೇ ಇರುವಂಥದ್ದು ಇರ್ಬೋದು, ಇದೆಲ್ಲವೂ ಕೂಡ ಜಮೀರ್ ಅಹ್ಮದ್ ಅವರ ನಡವಳಿಕೆ ಅವರ ಸಮುದಾಯದಲ್ಲೇ ಇರ್ತಕ್ಕಂಥ ಶಾಸಕರಿಗೂ ಸಚಿವರಿಗೂ ಕೂಡ ಬೇಸರವನ್ನು ವ್ಯಕ್ತಪಡಿಸಿದೆ. ಆ ಕಾರಣಕ್ಕಾಗಿ ಹೈಕಮಾಂಡ್ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಕೂಡ ಅಲ್ಪಸಂಖ್ಯಾತ ಸಮುದಾಯದ ಶಾಸಕರು, ಸಚಿವರು, MLCಗಳು ಕೂಡ ಮಾಡಿದ್ದಾರೆ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.